ಅಂಕೋಲಾ ತಾಲೂಕಿನ ಅಂಗಡಿ ಬೈಲ್ನ ಬಸ್ ನಿಲ್ದಾಣದಲ್ಲಿ ಮುಖ ಹಾಗೂ ಕುತ್ತಿಗೆ ಭಾಗ ಕೊಳೆತು ಅಸಹಾಯಕ ಹಾಗೂ ಅನಾಥ ಸ್ಥಿತಿಯಲ್ಲಿದ್ದ ಕೃಷ್ಣ ನರಸಿಂಹ ಹೆಗಡೆ ಎಂಬುವರನ್ನು ಸಿದ್ದಾಪುರದ ನಾಗರಾಜ ನಾಯ್ಕ್ ರಕ್ಷಣೆ ಮಾಡಿದ್ದಾರೆ. ಅಂಕೋಲಾ ತಾಲೂಕಿನ ಅಚವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗಡಿ ಬೈಲಿನ ಬಸ್ ನಿಲ್ದಾಣದಲ್ಲಿ ಕಳೆದ ಕೆಲವು ದಿನಗಳಿಂದ ಅಂಗಡಿ ಬೈಲಿನ ಕೃಷ್ಣ ನರಸಿಂಹ ಹೆಗಡೆ ಎನ್ನುವವರು ಮುಖ ಹಾಗೂ ಕುತ್ತಿಗೆಯ ಭಾಗದಲ್ಲಿ ಕೊಳೆತು ಹೋಗಿ ಹುಳಗಳಾಗಿ ದುರ್ವಾಸನೆ ಬರುತ್ತಿದ್ದರು. ಇವರು ಮದುವೆಯಾಗದೆ ಒಂಟಿಯಾಗಿದ್ದು ಅನಾಥ ಸ್ಥಿತಿಯಲ್ಲಿ ಇದ್ದಿದ್ದರಿಂದ ಅಲ್ಲಿನ ಸ್ಥಳೀಯ ಮುಖಂಡರಾದ ಜಿಎಂ ಶೆಟ್ಟಿಯವರು ಶಿರಸಿಯ ಸ್ಕೋಡ್ವೇಸ್ ಸಂಸ್ಥೆಯ ಮುಖ್ಯಸ್ಥರಾದ ವೆಂಕಟೇಶ್ ನಾಯ್ಕ್ ಅವರ ಸಂಪರ್ಕ ಮಾಡಿ ಸಲಹೆ ಕೇಳಿದ್ದಾರೆ. ಈ ವೇಳೆ ವೆಂಕಟೇಶ್ ನಾಯ್ಕ್ ಅವರು ಸಿದ್ದಾಪುರ ತಾಲೂಕಿನ ಪುನೀತ್ ಆಶ್ರಮದ ನಾಗರಾಜ ನಾಯ್ಕರನ್ನು ಸಂಪರ್ಕಿಸುವಂತೆ ಕೇಳಿಕೊಂಡಿದ್ದಾರೆ. ಕೃಷ್ಣ ಹೆಗಡೆ ಅವರ ಅಸಹಾಯಕತೆಯ ಬಗ್ಗೆ ತಿಳಿದ ನಾಗರಾಜ ನಾಯ್ಕ್ ಅಂಗಡಿ ಬೈಲ್ಗೆ ಹೋಗಿ ಕೃಷ್ಣ ಭಟ್ಟರನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅಚವೆ ಗ್ರಾಮ ಪಂಚಾಯತ್ ಪಿಡಿಒ ವಿಠಲ್ ಬಾಂದಿ, ಪೊಲೀಸ್ ಸಿಬ್ಬಂದಿಗಳಾದ ನಾಗರಾಜ್ ಗೌಡ ಹಾಗೂ ಸ್ಥಳೀಯ ಮುಖಂಡರುಗಳಾದ ನರಸಿಂಹ ಹೆಗಡೆ, ವಿಶ್ವನಾಥ್ ಹೆಗಡೆ, ಮಂಜುನಾಥ್ ಹೆಗಡೆ, ವಿಘ್ನೇಶ್ವರ್ ಹೆಗಡೆ, ಗಣೇಶ್ ಹೆಗಡೆ, ವಿಷ್ಣು ಭಟ್, ಶೇಖರ್ ಹೆಗಡೆ, ಮಾರುತಿ ಪಟ್ಗಾರ್, ರವೀಂದ್ರ ಭಟ್, ನಾರಾಯಣ್ ಭಟ್ ಸಮಕ್ಷಮದಲ್ಲಿ ಕೃಷ್ಣ ಹೆಗಡೆ ಅವರನ್ನು ರಕ್ಷಣೆ ಮಾಡಿ ಸಿದ್ದಾಪುರಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಇವರ ರಕ್ಷಣೆ ಸಂದರ್ಭದಲ್ಲಿ ಸ್ಥಳೀಯರಾದ ಗೋವಿಂದ ಭಟ್ ಹಾಗೂ ಇತರರು ನಮ್ಮ ಸೇವೆಗೆ ಆರ್ಥಿಕ ಸಹಾಯ ನೀಡಿದರು ಎಂದು ನಾಗರಾಜ ನಾಯ್ಕ್ ನುಡಿಸಿರಿಗೆ ತಿಳಿಸಿದರು. ಸದ್ಯ ಕೃಷ್ಣ ಹೆಗಡೆ ಅವರನ್ನು ಸಿದ್ದಾಪುರ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುತ್ತಿದ್ದು, ಸಿದ್ದಾಪುರ ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಲೋಕೇಶ್ ವೈಆರ್ ಚಿಕಿತ್ಸೆ ನೀಡುತ್ತಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಸಹಕರಿಸುತ್ತಿದ್ದಾರೆ. ಮುಖ ಹಾಗೂ ಕುತ್ತಿಗೆಯ ಮತ್ತು ಗಂಟಲು ಭಾಗದಲ್ಲಿ ಕೊಳೆತು ಹೋಗಿದ್ದು ದೊಡ್ಡ ದೊಡ್ಡ ಹುಳಗಳಾಗಿದೆ. ಊಟ ಮಾಡಲಾಗದ ಸ್ಥಿತಿಯಲ್ಲಿರುವ ಇವರಿಗೆ ಮೂಗಿನ ಮೂಲಕ ಪೈಪ್ ಅಳವಡಿಸಿ ದ್ರವರೂಪದ ಆಹಾರ ನೀಡಲಾಗುತ್ತಿದೆ. ವೈದ್ಯರ ಸಲಹೆಯ ಮೇರೆಗೆ ಆಸ್ಪತ್ರೆಗೆ ದಾಖಲಿಸಿ ನಾಗರಾಜ್ ನಾಯ್ಕ್ ತಂಡ ಕೃಷ್ಣ ಭಟ್ಟರ ಆರೈಕೆ ಮಾಡುತ್ತಿದೆ. ಇನ್ನು ಇವರ ರಕ್ಷಣೆಯಲ್ಲಿ ಸಹಕರಿಸಿದ ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮದ ನಾಗರಾಜ್ ನಾಯ್ಕ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಹಾಗೆ ಮಾನವೀಯ ಸೇವೆಗಾಗಿ ಯಾರಾದರೂ ಸಹಾಯ ಮಾಡುವವರಿದ್ದರೆ ಆಶ್ರಮಕ್ಕೆ ಸಹಾಯ ಮಾಡುವಂತೆ ನಾಗರಾಜ್ ನಾಯ್ಕ್ ಕೇಳಿಕೊಂಡಿದ್ದಾರೆ. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.